ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್. ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದರ ವೀಕ್ಷಕರಾಗಿದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಬಿಗ್ ಬಾಸ್ ಮನೆಯಲ್ಲಿ ಈಗ 6 ಮಂದಿ ಮಾತ್ರ ಉಳಿದುಕೊಂಡು ಫಿನಾಲೆ ವಾರಕ್ಕೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರೂ ಕ್ಯಾಪ್ಟನ್ ಇಲ್ಲ, ಯಾವುದೇ ಟಾಸ್ಕ್ ನಾಮಿನೇಷನ್ ಕೂಡ ಇಲ್ಲ. ಆದರೂ ಮನೆಯೊಳಗೆ ಇರುವ 6 ಮಂದಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡಿದ್ದರು. ಆ ವೇಳೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಡುವೆ ಜೋರು ಮಾತುಕತೆ ನಡೆದಿದೆ. ಆಗ ಭವ್ಯ, ನನ್ನ ಮೇಲೆ ನೀವು ದ್ವೇಷ ಸಾಧಿಸುತ್ತಿದ್ದೀರಿ ಎಂದು ತ್ರಿವಿಕ್ರಮ್ಗೆ ಹೇಳಿದ್ದಾರೆ. ಮನೆಯ ಗಾರ್ಡನ್ ಏರಿಯಾದಲ್ಲಿ ಒಂದಷ್ಟು ಹಳೆಯ ವಸ್ತುಗಳನ್ನು ಹಾಕಲಾಗಿತ್ತು. ಯಾರ ಮೇಲಾದರೂ ಕೋಪ, ಬೇಜಾರು ಇದ್ದರೆ ಅಲ್ಲಿರುವ ವಸ್ತುಗಳ ಮೇಲೆ ಅವರ ಫೋಟೋಗಳನ್ನು ಅಂಟಿಸಿ ಅದಕ್ಕೆ ಸ್ಪರ್ಧಿಗಳು ಹೊಡೆಯಬಹುದು ಎಂದು ಬಿಗ್ ಬಾಸ್ ಹೇಳಿದ್ದರು. ಆಗ ತ್ರಿವಿಕ್ರಮ್ ಅವರು ಮಂಜು, ಹನುಮಂತು, ರಜತ್, ಮೋಕ್ಷಿತಾ ಮತ್ತು ಭವ್ಯ ಫೋಟೋಗಳನ್ನು ಅಂಟಿಸಿ ಹೊಡೆದರು. ಅದರಲ್ಲಿಯೂ ಭವ್ಯ ಮಾಡಿದ ಮಿಸ್ಟೇಕ್ಗಳು ಅವರಿಗೆ ಬಹಳ ಕಾಡಿದ್ದವು. ಪ್ರತಿ ಬಾರಿ ತಪ್ಪು ಮಾಡಿ ಅನಂತರ ಬಂದು ನೀಡುತ್ತಿದ್ದ ಕಾರಣಗಳು ಸರಿ ಎನ್ನಿಸುವುದಿಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮೋಸ ಮಾಡಿದ್ದು ನನಗೆ ಬಹಳ ಬೇಸರ ಉಂಟು ಮಾಡಿದೆ. ಅದು ಆಗದೇ ಇದ್ದಿದ್ದರೆ ಅದರಲ್ಲಿ ನಾನು, ರಜತ್ ಯಾರಾದರೂ ಕ್ಯಾಪ್ಟನ್ ಆಗಿರುತ್ತಿದ್ದೆವು. ಅಲ್ಲಿ ಮೋಸ ಮಾಡಿದ್ದು ನನಗೆ ತುಂಬ ಕಾಡಿತು ಎಂದು ಭವ್ಯಗೆ ತ್ರಿವಿಕ್ರಮ್ ಹೇಳಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೇನನ್ಸುತ್ತೆ? ತ್ರಿವಿಕ್ರಮ್ ಭವ್ಯ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.